ಪುನೀತ್ ರಾಜ್ಕುಮಾರ್ ಅಂತೆ ಪ್ರತಿಯೊಬ್ಬರೂ ಮಾನವೀಯ ಮೌಲ್ಯಗಳ ಹರಿಕಾರರಾಗಬೇಕು. ಜಯ ಕರ್ನಾಟಕದ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ್ಕರೆ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಒಂದು ಕೈಯಿಂದ ಮಾಡಿದ ಪುಣ್ಯದ ಕೆಲಸ, ಪರೋಪಕಾರದ ಕಾಯಕ ಇನ್ನೊಂದು ಕೈಗೆ ಗೊತ್ತಾಗಬಾರದು ಎಂಬುದು ಶಾಸ್ತ್ರ ಹೇಳುತ್ತದೆ. ಅದರಂತೆ ಕನ್ನಡದ ಮೇರು ನಟ, ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸಿದ, ಪರೋಪಕಾರ ಸಮಾಜ ಸೇವೆಗೆ ಮಾದರಿಯಾಗಿರುವ ಪುನೀತ್ ರಾಜ್ಕುಮಾರ್ ಅವರ ಹಾದಿಯಲ್ಲಿ ಪ್ರತಿಯೊಬ್ಬರೂ ಸಾಗಿದರೆ ಅವರಿಗೆ ನಾವು ನಿಜವಾದ ಕೃತಜ್ಞತೆ ಸಲ್ಲಿಸಿದಂತಾಗುತ್ತದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ್ ತಿಳಿಸಿದರು. ನಗರದಲ್ಲಿ ಜಯ ಕರ್ನಾಟಕ ಧಾರವಾಡ ಶಹರ ಆಟೋ ಸಂಘಟನೆಯ ಘಟಕದ ವತಿಯಿಂದ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಸಮಾರಂಭದಲ್ಲಿ ಪಾಲ್ಗೊಂಡು ಸುಧೀರ್ ಮುಧೋಳ್ ಮಾತನಾಡಿದರು. ಸಮಾಜ ಸೇವೆ ಎಂದರೇನು, ಮಾನವೀಯ ಮೌಲ್ಯಗಳೆಂದರೇನು, ಮಾನವೀಯತೆ ದೀಪ ಹಚ್ಚುವುದು, ಬೆಳಗಿಸುವುದು ಹೇಗೆ ಎಂಬುದನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಅಪ್ಪು ಈ ಜಗತ್ತಿಗೆ ತೋರಿಸಿಕೊಟ್ಟವರೆಂದು ಮುಧೋಳ್ ಹೇಳಿದರು. ಈ ದಿವ್ಯ ಭವ್ಯ ಸಮಾರಂಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮಾತುಗಳನ್ನು ನೆನೆಸಿಕೊಂಡು ಭಾವುಕರಾದ ಮುಧೋಳ್ರವರು, ಮಾನವರಾದ ನಾವು ಮಾಡುವ ಸಮಾಜ ಸೇವೆ ಹೇಗಿರಬೇಕೆಂದರೆ ಲಿಂಗ ಪರಮಾತ್ಮ ಮೆಚ್ಚಿ ಹೌದು ಹೌದು ಎನ್ನಬೇಕೆಂದು ಸದಾ ಅಪ್ಪುರವರು ಪುನೀತ್ ರಾಜ್ಕುಮಾರ್ ಅವರು ಹೇಳುತ್ತಿದ್ದರಂತೆ. ಇದೇ ಮಾತುಗಳನ್ನು ನೆನೆಸಿಕೊಂಡ ಸುಧೀರ್ ಮುಧೋಳ್ರವರು ಭಾರಿ ಭಾವುಕರಾಗಿ ಮಾತನಾಡಿದರು. ಅವರನ್ನು ನೆನೆಸಿಕೊಂಡರು. ಯಾಕೆ ನೆನೆಸಿಕೊಂಡ್ರು ಸುಧೀರ್ ಮುಧೋಳ್ರವರು? ಅಪ್ಪು ಪುನೀತ್ ರಾಜ್ಕುಮಾರ್ ಮಾಡಿದ ಸಮಾಜ ಸೇವೆ ಹಾಗಿತ್ತು. ಒಂದು ಕೈಯಿಂದ ಮಾಡಿದ್ದನ್ನು ಇನ್ನೊಂದು ಕೈಗೆ ಗೊತ್ತಾಗ್ತಿದ್ದಿಲ್ಲ. ಅವರು ಈ ಇಹಲೋಕ ತ್ಯಜಿಸಿದ ಮೇಲೆ ಅವರು ಎಂಥ ಸಮಾಜ ಸೇವಕರಾಗಿದ್ದರು, ಎಂಥ ಮಾನವೀಯತೆ ದೀಪ ಹಚ್ಚಿದವರೆಂತ ಇಡೀ ಜಗತ್ತಿಗೆ ಗೊತ್ತಾಗಿದ್ದು. ಧಾರವಾಡದ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸಿದರು. ಆಟೋ ಘಟಕದ ವತಿಯಿಂದ ಅನ್ನ ಸಂತೃಪ್ತಿಯನ್ನು ವಿತರಣೆ ಮಾಡಲಾಯಿತು. ಕರ್ನಾಟಕ ರತ್ನ ಅಪ್ಪು ಆಟೋ ಸ್ಟ್ಯಾಂಡ್, ಸುಚಿತ್ರ ಆಸ್ಪತ್ರೆ ಹತ್ತಿರ ಮಾಳಮಡ್ಡಿ ಎಮ್ಮಿಕೇರಿಯಲ್ಲಿ ಅಪ್ಪು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಆಟೋ ಘಟಕದ ಪದಾಧಿಕಾರಿಗಳಿಗೆ ಜಯ ಕರ್ನಾಟಕ ಸಂಘಟನೆಯಿಂದ ಆಟೋ ಮನೆ ಬಾಗಿಲು ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ಈ ಸಂದರ್ಭದಲ್ಲಿ ಸಮಾಜದ ಗಣ್ಯರಿಗೆ ಸನ್ಮಾನಿಸಲಾಯಿತು. ಕರ್ನಾಟಕ ರಾಜ್ಯ ಅಲ್ಲದೆ ಹೊರ ರಾಜ್ಯದ ಕೆಲವರು ನಮ್ಮ ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ಮಗ ಹುಟ್ಟಬೇಕು ಅಂತ ಇವತ್ತು ಪ್ರಾರ್ಥಿಸ್ತಾ ಇದ್ದಾರೆ. ಯಾಕೆ 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 ಅನ್ನೋದು ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಟೋರಿ ಕೇಳಿದ ಮೇಲೇ ನಿಮಗೆ ಗೊತ್ತಾಗುವುದು. ಅವರನ್ನು ನೋಡಿದ ಮೇಲೆ ಅವರು ಮಾಡಿದಂಥ ಪುಣ್ಯದ ಕೆಲಸ, ಸಮಾಜ ಸೇವೆ, ಮಾನವೀಯತೆ ದೀಪ ಹಚ್ಚಿದಂಥ ಕೆಲಸಗಳನ್ನು ನೋಡಿದರೆ ಇವತ್ತಿಗೂ ಪ್ರತಿಯೊಬ್ಬರು ಹೆಮ್ಮೆ ಪಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮನೆಗೂ ಪುನೀತ್ ರಾಜ್ಕುಮಾರ್ ಹುಟ್ಟಬೇಕಂತ ಇವತ್ತು ಪ್ರಾರ್ಥಿಸ್ತಾ ಇದ್ದಾರೆ. ನೋಡಿ, ಈ ಜಗತ್ತಿನಲ್ಲಿ ಅವರು ಮಾಡಿದ ಕಾಯಕ ಪುಣ್ಯದ ಕೆಲಸ, ಅವರು ಇಹಲೋಕ ತ್ಯಜಿಸಿದ ಮೇಲೆ ಆ ಮೆರವಣಿಗೆಯಲ್ಲಿ ಏನು ಪಾಲ್ಗೊಳ್ತಾರಲ್ಲ, ಅವರು ಮಾಡಿದ ನಂತರ ಏನು ನೆನೆಸ್ಕೋತಾ ಇರಲ್ಲ, ಆವಾಗೇ ಗೊತ್ತಾಗಿರೋದು ಪುನೀತ್ ರಾಜ್ಕುಮಾರ್ ಅವರು ಯಾವತ್ತಿಗೂ ನಾನು ಇಂಥ ಒಂದು ಕೆಲಸ ಮಾಡಿದ್ದೀನಿ ಅಂತ ಎಂದಿಗೂ ಹೇಳ್ಕೊಂಡಿಲ್ಲ. ಆ ಪರಮಾತ್ಮ ಗೊತ್ತು ಮಾಡಿಸಿದ್ದು ಅವ್ರ ನಂತರ. ಅದಕ್ಕೆ ಹೇಳೋದು, ಇವತ್ತು ಪುನೀತ್ ರಾಜ್ಕುಮಾರ್ ಅಂತ ಮಗ ಹುಟ್ಟಬೇಕು. ಪುನೀತ್ ರಾಜ್ಕುಮಾರ್ ಅವರ ಹೆಸರು ಹುಟ್ಟಿದ ಮಗನಿಗೆ ಇಡ್ತಾ ಇದ್ದಾರೆ. ಅದನ್ನೇ ಸುಧೀರ್ ಮುಧೋಳ್ ಅವರು ರಿಪೀಟ್ ಮಾಡಿ ಭಾವುಕರಾಗಿದ್ದು ಅವರ ಮಾತುಗಳನ್ನು ಅವರು ಮೆಲುಕು ಹಾಕಿದರು. ನೋಡಿ, ಸುಧೀರ್ ಮುಧೋಳ್ರವರು ಕೂಡ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಅವರು ಅವರ ಹಾದಿಯಲ್ಲಿ ನಡೀತಾ ಇರೋ ಒಬ್ಬ ಕನ್ನಡಿಗ, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ. ಅವರು ಕೂಡ ಇಂಥ ಒಂದು ಅವರ ಹಾದಿಯಲ್ಲಿ ನಡೆದು ಒಂದು ಸಮಾಜ ಸೇವೆಯನ್ನು, ಅಳಿಲು ಸೇವೆಯನ್ನು ಮಾಡ್ತಾ ಇದ್ದಾರೆ. ದೇವರು ಅವರಿಗೂ ಒಳ್ಳೆ ಆರೋಗ್ಯ ಕೊಡಲಿ ಅಂತ ನಮ್ಮ ಚಾನಲ್ ಕೂಡ ಹಾರೈಸುತ್ತೆ. ಅವರ ಒಂದು ಬೇಡಿಕೆ ಕೂಡ ಪರಮಾತ್ಮ ಈಡೇರಿಸಲಿ. ಪ್ರತಿಯೊಬ್ಬ ಮನೆಯಲ್ಲಿಯೂ ಪುನೀತ್ ರಾಜ್ಕುಮಾರ್ ಅಂತ ಮಗ ಹುಟ್ಟಲಿ ಅನ್ನೋದೇ ನಮ್ಮ ಈ ಚಾನಲ್ನ ಹಾರೈಕೆ, ಪ್ರಾರ್ಥನೆ. ನೋಡಿ, ಪುನೀತ್ ರಾಜ್ಕುಮಾರ್ನ ಈ ಹುಟ್ಟುಹಬ್ಬದ ಅಂಗವಾಗಿ ಜಯ ಕರ್ನಾಟಕ ಸಂಘಟನೆ ಒಂದು ಸಮಾಜ ಸೇವೆ, ಒಂದು ಅಳಿಲು ಸೇವೆ ಮಾಡ್ತಾ ಇದೆ. ಅವರು ಮಾಡಿದ್ದಾರೆ. ಬನ್ನಿ ವೀಕ್ಷಕ ಮಹಾಪ್ರಭುಗಳೇ, ನಾವು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀವಿ ಧಾರವಾಡದ
ಮಾಳಮಡ್ಡಿ ಎಮ್ಮಿ ಕೇರಿ ಆಟೋ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಅವರ ಸ್ಟ್ಯಾಂಡಿಗೆ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಇವತ್ತು ಅವರು ಹುಟ್ಟುಹಬ್ಬದ ಅಂಗವಾಗಿ ಒಂದು ದೊಡ್ಡ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ನೋಡೋಣ ಬನ್ನಿ. ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ, ಏನು ನಡೀತಾ ಇದೆ, ಯಾವ್ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಸುಧೀರ್ ಮುಧೋಳರವರು ಏನೇನು ಮಾತಾಡಿದರು, ಏನೇನು ಮಾಡ್ತಾ ಇದ್ದಾರೆ, ಆಟೋ ಸ್ಟ್ಯಾಂಡ್ನವರಿಗೆ ಅವ್ರ ಬಡ ಮಕ್ಕಳಿಗೆ ಏನೇನು ವಿತರಣೆ ಮಾಡಲಾಯಿತು, ನೋಡೋಣ ಬನ್ನಿ. ಹಾಗಾದರೆ ಈ ದಿವ್ಯ ಭವ್ಯ ಸಮಾರಂಭದಲ್ಲಿ ಧಾರವಾಡದ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 18ನೇ ವಾರ್ಡಿನ ಸದಸ್ಯರಾದ ವಿಷ್ಣು ಕೂರ್ಲಹಳ್ಳಿ, ಭೀಮ್ಸಿ ನೇಮಿಕಲ್, ಮೋಹನ್ ಹುಲ್ಲೂರ್, ಜಯ ಕರ್ನಾಟಕ ಸಂಘಟನೆ ಆಟೋ ಘಟಕದ ಅಧ್ಯಕ್ಷರಾದ ದುರ್ಗಪ್ಪ ಹುಬ್ಬಳ್ಳಿ ಹಾಗೂ ಅವರ ಧರ್ಮಪತ್ನಿಯಾದ ಉಮಾ ಹುಬ್ಬಳ್ಳಿ, ಲತಾ ಓಲೇಕಾರ್, ರಾಜು ಹುಲಗೂರ್, ಶ್ರೀಕಾಂತ್ ಕಲಾಲ್, ಸುಭಾಷ್ ಬಂಡಿವಡ್ಡರ್, ಚಂದ ದಾಂಡೇವಾಲಿ, ಚೌಡಪ್ಪ ಕಲ್ವಡ್ಡರ್, ಕಿರಣ್ ಹಿರೇಮನಿ, ನಾಗೇಶ್ ರಾಮದುರ್ಗ, ಕೃಷ್ಣ ರಾಮದುರ್ಗ, ಮಂಜುನಾಥ್ ಬಂಡೇವಡ್ಡರ್, ಸಾಗರ್ ಕಾಳವಾಡ, ಲಕ್ಷ್ಮಣ್ ದೊಡ್ಡಮನಿ, ಮಂಜುನಾಥ್ ಸುತ್ಗಡ್ಡಿ, ಶ್ರೀಕಾಂತ್ ತಳವಾರ್, ನಾರಾಯಣ್ ಮಾದರ್, ಹನುಮಂತ್ ಮೊರಬ್, ಶಬ್ಬೀರ್ ಅತ್ತಾರ್, ರಾಜು ಚಲವಾದಿ, ಮುತ್ತುರಾಜ್ ಕಾಳೆ, ರಾಕೇಶ್ ಲಮಾಣಿ, ಮಂಜುನಾಥ್ ಹಂಚಿನ್ಮನಿ, ಮಾಂತೇಶ್ ಮಾಳಗಿ, ಮುದ್ಕಪ್ಪ ಯಾದವಾಡ್, ಇನ್ನೂ ಅನೇಕ ಉಪಸ್ಥಿತರಿದ್ದರು. ಏನೋ ಒಂದು ಮಿಸ್ಟೇಕ್ದಿಂದ ಅಥವಾ ನಜರ ಚೂಕದಿಂದ ಅವರ ಹೆಸರನ್ನು ನಾವು ನಮ್ಮ ಚಾನೆಲ್ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಎಲ್ಲ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಜಯ ಕರ್ನಾಟಕ ಸದಸ್ಯರು ಎಲ್ಲರೂ ಭಾಗವಹಿಸಿ ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ, ಮನಸ್ಸಿದ್ದು ಪ್ರೀತಿ ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ, ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ, ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ, ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ, ಹಸಿದಾಗ ಅನ್ನ ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ.
ಮುಗಿದು ಮುಚ್ಚಿದರೆ ಜೇನುಗೂಡೆ ಇಲ್ಲಣ್ಣ, ತನ್ನೆಲ್ಲ ಕೆಚ್ಚಲು ಕರುವಿಗೆ ಅಂದರೆ ಹಸುವಿನ ಹಾಲೇ ನಮಗಿಲ್ಲ, ಹಸುವಿನ ಹಾಲೇ ನಮಗಿಲ್ಲ. ನೀಡೋ ಈ ನಿಯಮ ಪಾಲಿಸದಿದ್ದರೆ ಏನ್ ಚಂದವೋ ಏನ್ ಚಂದವೋ. ಶಿವನು ಕೊಟ್ಟಾಸ್ತಿ ಭೂಮಿಯ ಸಿರಿ, ಅವನಾಸ್ತಿ ನನ್ನದೆನ್ನೋದು ಏನ್ ಚಂದ. ಹಸಿದಾಗ ಅನ್ನ, ದಣಿದಾಗ ನೀರು, ಹೊಡೆದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಗಂಟಲಿಗೆ ನೀರಾಗಿ, ಗುಡಿಸಲಿಗೆ ಸೂರಾಗಿ, ಸೇತುವೆಗೆ ಹಾಸಾಗಿ, ಬದುಕೆಲ್ಲ ನೀಡುತ್ತಾ ಬಾನೆತ್ತರ ಬಾಳುತ್ತಾ ಇರಬೇಕು ತೆಂಗಿನ ಮರದಂತೆ, ಇರಬೇಕು ತೆಂಗಿನ ಮರದಂತೆ. ನರನಾಗಿ ಮರದು ಕೀಳಾಗಿ ಹೋದರೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ದಾನ, ಹೊಡೆದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ನಮ್ಮ ಅಣ್ಣನೇನು ತವರಿನ ಸೀರೆ, ಈ ದೈವ ಎಲ್ಲದೂರು ಏನ್ ಚಂದವೋ. ಹಸಿದಾಗ ಅನ್ನ, ದಡಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ, ಮುಡಿಯುವೆನು ಮುಡಿಯೊಳಗೆ ಮಿನುಗುವದ. ನಮಗ್ ಪವರ್ ಅಂತ ಹೆಸರು ಕೊಟ್ಟರು ಅಭಿಮಾನಿಗಳು ಅಷ್ಟೇ.